ಆಚಾರ್ಯ ಶ್ರೀ ಅಮೃತಚಂದ್ರದೇವ ವಿರಚಿತ ಆತ್ಮಖ್ಯಾತಿ ಟೀಕೆ ಮಧ್ಯದೊಳಗೆ ಇರಿಸಿ ಬಂದಿರುವಂಥ ಅಮೃತಮಯ ಕಲಶ ಕಾವ್ಯಗಳ ಮೇಲೆ ರಾಜಮದ್ರಿ ಪಾಂಡೆಯವರು ಬರೆದಿರುವ ಬಾಲಬೋಧಿ ಟೀಕೆಯ ಸ್ವಾಧ್ಯಾಯ ನಡೆದಿದ್ದೇ ಇದೆ. ಬಂಧ ಅಧಿಕಾರದ 4ನೇ ಮಂಗಲ ಕಲಶ. ತಥಾಪಿ ನ ನಿರರ್ಗಲಂ ಚರಿತುಮಿಷ್ಯತೆ ಜ್ಞಾನಿನಾಂ ತದಾಯತನಮೇವ ಸಾಖಿಲ ನಿರರ್ಗಲಾ ವ್ಯಾಪೃತಿಃ ಅಕಾಮಕೃತಕರ್ಮ ತನ್ಮತಂ ಕಾರಣಂ ಜ್ಞಾನಿನಾಂ ದ್ವಯಂ ನ ವಿರುಧ್ಯತೆ ಕಿಮು ಕರೋತಿ ಜಾನಾತಿ ಚ. ತಥಾಪಿ ಜ್ಞಾನಿನಾಂ ನಿರರ್ಗಲಂ ಚರಿತುಂ ನ ಇಷ್ಯತೆ. ತಥಾಪಿ ಒಂದು ವೇಳೆ ಕಾರ್ಮಣ ವರ್ಗಣಗಳು ಮನವಚನ ಕಾಯಗಳ ಯೋಗ, 5 ಇಂದ್ರಿಯಗಳು, ಮನಸ್ಸು, ಜೀವಗಳ ಘಾತ ಇತ್ಯಾದಿ ಬಾಹ್ಯ ಸಾಮಗ್ರಿಗಳು ಕರ್ಮಬಂಧದ ಕಾರಣವಿಲ್ಲ. ಕರ್ಮಬಂಧದ ಕಾರಣವು ರಾಗಾದಿ ಅಶುದ್ಧತೆ ಇದೆ. ವಸ್ತುವಿನ ಸ್ವರೂಪವು ಹೀಗೆ ಇದೆ. ಆದರೂ ಕೂಡ ಜ್ಞಾನಿನ ಶುದ್ಧ ಸ್ವರೂಪದ ಅನುಭವ ಸಂಪನ್ನರಿರುವಂಥ ಸಮ್ಯಕ್ ದೃಷ್ಟಿ ಜೀವರುಗಳು ನಿರರ್ಗಲಚರಿತ ಪ್ರಮಾದಿಯಾಗಿ ವಿಷಯ ಭೋಗದ ಸೇವನೆಯನ್ನು ಮಾಡುತ್ತಾರೆಂದರೆ ಮಾಡಿಯೇ ಮಾಡುತ್ತಾರೆ. ಜೀವಗಳ ಘಾತವಾದರೆ ಎಂದರೆ ಹಾಗೆಯೇ ಆಗುತ್ತದೆ. ಮನವಚನ ಕಾಯಗಳು ಹೇಗೆ ಪ್ರವರ್ತಿಸುತ್ತವೆ ಹಾಗೆಯೇ ಪ್ರವರ್ತಿಸುತ್ತಾರೆ. ಇಂಥ ನಿರಂಕುಶ ವೃತ್ತಿಯು ಅವರದಿರುವುದಿಲ್ಲ. ನ ಇಷ್ಯತೆ, ತಿಳಿದುಕೊಂಡು ಮಾಡುತ್ತಿದ್ದರೆ ಕರ್ಮಗಳ ಬಂಧವಾಗುವುದಿಲ್ಲ. ಹೀಗಂತೂ ಗಣಧರ ದೇವರು ಮನ್ನಿಸೋದಿಲ್ಲ. ಯಾವ ಕಾರಣದಿಂದ ಮನ್ನಿಸೋದಿಲ್ಲ? ಕಾರಣವೇನೆಂದರೆ ಸಾ ನಿರರ್ಗಲ ವ್ಯಾಪೃತಿ ಕಿಲ ತದಾಯತನಂ ಏವ. ಸಾ ಪೂರ್ವೋಕ್ತ ನಿರರ್ಗಲ ವ್ಯಾಪೃತಿ ಬುದ್ಧಿಪೂರ್ವಕ ಎಂದರೆ ತಿಳಿದುಕೊಂಡು ಅಂತರಂಗದಲ್ಲಿ ರುಚಿ ಮಾಡಿ ವಿಷಯ ಕಷಾಯಗಳಲ್ಲಿಯೇ ನಿರಂಕುಶ ರೂಪದಿಂದ ಆಚರಣೆಯು ಕಿಲ ನಿಶ್ಚಯದಿಂದ ತದಾಯತನಂ ಏವ ಅವಶ್ಯವಾಗಿ ಮಿಥ್ಯಾತ್ವ ರಾಗ ದ್ವೇಷ ರೂಪದ ಅಶುದ್ಧ ಭಾವಗಳಿಂದ ಆಗುತ್ತದೆ. ಅದರಿಂದ ಅದು ಕರ್ಮಬಂಧದ ಕಾರಣವಿದೆ. ಭಾವಾರ್ಥವು ಈ ಪ್ರಕಾರವಿದೆ. ಇಂಥ ಯುಕ್ತಿಯ ಭಾವವು ಮಿಥ್ಯಾದೃಷ್ಟಿ ಜೀವನಿಗೆ ಆಗುತ್ತದೆ. ಆದ್ದರಿಂದ ಮಿಥ್ಯಾದೃಷ್ಟಿಯು ಕರ್ಮಬಂಧದ ಕರ್ತೃವಿದ್ದಾನೆಂಬುದು ಪ್ರಕಟವೇ ಇದೆ. ಏಕೆಂದರೆ ಜ್ಞಾನಿನಾಂ ತತ್ ಅಕಾಮಕೃತ ಕರ್ಮ ಅಕಾರಣಂ ಮತಂ. ಜ್ಞಾನಿನಾಂ ಸಮ್ಯಗ್ದೃಷ್ಟಿ ಜೀವರುಗಳಿಗೆ ತತ್ ಯಾವುದು ಪೂರ್ವಬದ್ಧ ಕರ್ಮಗಳ ಉದಯದಿಂದ ಇರುತ್ತದೆ ಅದೆಲ್ಲವೂ ಅಕಾಮಕೃತ ಕರ್ಮ, ಅವಾಂಛಿತ ಕ್ರಿಯಾರೂಪವಿದೆ. ಆದುದರಿಂದ ಅಕಾರಣಂ ಮತಂ, ಕರ್ಮಬಂಧದ ಕಾರಣವಿರುವುದಿಲ್ಲ. ಹೀಗೆ ಗಣಧರ ದೇವರು ಮನ್ನಿಸಿದ್ದಾರೆ ಮತ್ತು ಹೀಗೆಯೇ ಇದೆ. ಇಲ್ಲಿ ಯಾರಾದರೂ ಕರೋತಿ ಜಾನಾತಿ ಚ, ಕರೋತಿ ಕರ್ಮದ ಉದಯದಿಂದ ಆಗುವಂಥ ಯಾವ ಭೋಗ ಸಾಮಗ್ರಿಗಳಿವೆ ಅವು ಅಂತರಂಗದೊಳಗೆ ರುಚಿಪೂರ್ವಕ ಇಷ್ಟವೆನಿಸುತ್ತವೆ. ಹೀಗೆಯೂ ಇದೆ. ಜಾನಾತಿ ಚ ಹಾಗೂ ಶುದ್ಧ ಸ್ವರೂಪವನ್ನು ಅನುಭವಿಸುತ್ತಾನೆ. ಸಮಸ್ತ ಕರ್ಮಜನಿತ ಸಾಮಗ್ರಿಗಳನ್ನು ಹೇಯ ರೂಪವಾಗಿ ತಿಳಿಯುತ್ತಾನೆ.
ಹೀಗೆಯೇ ಇದೆ ಎಂದು ಯಾರಾದರೂ ಹೇಳುತ್ತಿದ್ದರೆ ಅದು ಅಸತ್ಯವಿದೆ. ಏಕೆಂದರೆ ದ್ವಯಂ ಕಿಮು ನ ಹಿ ವಿರುದ್ಧತೆ. ದ್ವಯಂ ಜ್ಞಾತಾನೂ ಮತ್ತು ವಾಂಛಕನೂ ಇದ್ದಾನೆಂಬ ಎರಡು ಕ್ರಿಯೆಗಳು ಕಿಮು ನ ಹಿ ವಿರುದ್ಧತೆ ವಿರುದ್ಧವಾಗಿಲ್ಲವೇನು ಎಂದರೆ ಸರ್ವಥಾ ವಿರುದ್ಧವಾಗಿವೆ. ಇಚ್ಛೆಯನ್ನು ಮಾಡೋಣ ಮತ್ತು ಜ್ಞಾತಾನೂ ಇರುತ್ತ, ಇವು ವಿರುದ್ಧ ಇದ್ದಾವೆ. ಕೊನೆಯ ಮಾತಾಯ್ತು. ಪ್ರಾರಂಭದೊಳಗೆ ನಾವು 4 ಕಾರಣಗಳನ್ನು 2 ಕಲಶಗಳಲ್ಲಿ ಹೇಳಿದ್ದರಲ್ಲ, ಆ 4 ಕಾರಣ ಇಲ್ಲಿ ಮತ್ತು ಪುನಃ ಪ್ರಸ್ತಾಪ ಮಾಡಿ ಆ ಪ್ರಕಾರದ ಪ್ರವೃತ್ತಿಯನ್ನು ಅವ ನಿರಂಕುಶವಾಗಿ ಮಾಡ್ತಾನೆ. ಹೀಗೆ ಮಾತಿಲ್ಲ ಅಂತ ಹೇಳಿ ಚೇತನ ಅಚೇತನ ಪದಾರ್ಥಗಳ ಘಾತವನ್ನು ಯಾವುದೇ ಪ್ರಕಾರದ ಭಯಭೀತಿ ಇಲ್ಲದ ಮಾಡಿಬಿಡ್ತಾನೆ. ಹೀಗೆ ಮಾತಿಲ್ಲ. ಪಂಚೇಂದ್ರಿಯ ಮತ್ತು ಮನಸ್ಸಿನ ವ್ಯಾಪಾರವನ್ನು ತನ್ಮಯಾಗಿ ಈ ಕಡೆ ಪ್ರಜ್ಞೆನೇ ಇಲ್ಲದ ಮಾಡ್ತಾನೆ. ಹೀಗೆ ಮಾತಿಲ್ಲ. ಮತ್ತಿನ್ನು ಮನೋವಚನ ಕಾಯ ಮತ್ತು ಯಾವ ಕರ್ಮಣ ವರ್ಗಣಗಳ ಕರ್ಮಬಂಧ ರೂಪ ಆಗ್ತವೆ, ಆ ಕರ್ಮಬಂಧ ರೂಪ ಆಗುವಂಥ ಕಾರ್ಯಕ್ಕ ಮನೋವಚನ ಕಾಯ ರೂಪದ ಯಾವ ಪ್ರವೃತ್ತಿ ಇದೆ, ಅದರಿಂದ ಆಗುವಂಥ ಆಶ್ರವ ಕಾರಣ ಇದೆ ಅನ್ನುವಂಥ ಮಾತೇನಿತ್ತು ಅದನ್ನು ಕೂಡ ಸ್ಪಷ್ಟಪಡಿಸಿದರು. ಅದು ಮೊದಲಿನ ವಿಷಯ ಏನಿದೆ ಅದು ಸ್ಪಷ್ಟ ಅಚೇತನ ಇದೆ. ಆದರೆ 4 ಅಚೇತನನ ಅಂತ ಹೇಳಿದ್ದಾರೆ ಇಲ್ಲಿ. ಯಾವ 4? ಕರ್ಮಣ ವರ್ಗಣಗಳದ್ದ, ಮನವಚನ ಕಾಯದ್ದ, 5 ಇಂದ್ರಿಯ ಮತ್ತು ಮನಸ್ಸಿಂದ ಚೇತನ ಅಚೇತನ ಪದಾರ್ಥಗಳ ಘಾತ ಆಗುತ್ತ. ಇವು 4 ಅಚೇತನ ಅಂತ ಹೇಳಿದರೆ ಮತ್ತದು ವಾಸ್ತವಿಕ ಇದೆ. ಇರಬಾರ್ದು ಅಲ್ಲ, ಅವು ಇರುವುದಿಲ್ಲ. ಅವು ನಿರಂಕುಶ ಇರುವುದಿಲ್ಲ, ನಿರರ್ಗಲವಾಗಿ ಅದರೊಳಗ ಪ್ರವೃತ್ತಿ ಮಾಡುವುದಿಲ್ಲ. ಸರಿ, ಆಗ್ತಿದ್ರ ಆಗಲಿ, ಇರ್ತಿದ್ರೆ ಇರಲಿ ಅಂಥೇಳಿ ಹಿಂದಿನ 2 ಕಲಶಗಳಲ್ಲಿ ಏನು ಹೇಳಿದ್ರು ಅದು ಇರ್ತಿದ್ರೆ ಇರಲಿ, ಮನೋವಚನ ಕಾಯದ ಪ್ರವೃತ್ತಿ ಆಗ್ತಿದ್ರ ಆಗಲಿ, ಇಂದ್ರಿಯ ಮತ್ತು ಮನಸ್ಸಿನ ಮೂಲಕ ಭೋಗಿಸ್ತಿದ್ರ ಭೋಗಿಸಲಿ, ಚೇತನ ಅಚೇತನ ಪದಾರ್ಥಗಳ ಘಾತ ಅವರ ಕ್ರಿಯಾ ವಿಶೇಷದಿಂದ ಆಗುತ್ತಿದ್ರ ಆಗಲಿ, ಕ್ರಿಯಾ ಅಂದರೆ ಅಥವಾ ಪರಿಣಾಮ ಅಂದರೆ ಆಗುತ್ತಿದ್ರ ಆಗಲಿ, ಅದರಿಂದೇನು ಅವನಿಗೆ ಜ್ಞಾನಾವರಣಾದಿ ಕರ್ಮದ ಬಂಧ ಆಗುವುದಿಲ್ಲ ಅನ್ನುವ ಮಾತನ್ನು ಹೇಳಿದ್ರು. ಈಗ ಇಲ್ಲಿ ಯಾಕಾಗುವುದಿಲ್ಲ ಅಂತಂದ್ರೆ ಅದರೊಳಗೆ ನಿರಂಕುಶವಾಗಿ ಪ್ರವೃತ್ತಿ ಮಾಡುವುದಿಲ್ಲ. ಅವ ನಿರಂಕುಶವಾಗಿ ನಿರರ್ಗಲವಾಗಿ ಅದರೊಳಗೆ ಪ್ರವೃತ್ತಿ ಮಾಡ್ತಾನೆ ಅಂಥೇಳಿ ಗಣಧರ ದೇವರ ಮನ್ನಿಸುವುದಿಲ್ಲ. ಗಣಧರ ದೇವರು ಹೀಗೆ ಮನ್ನಿಸುವುದಿಲ್ಲ ಅಂದ ಮೇಲೆ ಗಣಧರ ದೇವರಿಂದ ಯಾವ ಹೇಳಿಕೆ ಇದೆ ಆ ಹೇಳಿಕೆಯೊಳಗೆ ನೀನು ಹೀಗೆ ಮನ್ನಿಸಬೇಡ. ಆ ಹೇಳಿಕೆಯನ್ನು ಆಲಿಸಿ ಓದಿ ನೀನು ಹಾಗೆ ಮನ್ನಿಸಬೇಡ. ಅವರು ಆ ಹೇಳಿಕೆಯಿಂದ ಅವರ ಮನ್ನಣೆ ಹೀಗಿಲ್ಲ. ಗಣಧರ ದೇವರಲ್ಲ ಅರೆ ಹಾಗಿಲ್ಲ. ಆಗ್ತಿದ್ರ ಆಗಲಿ, ಲೋಕದೊಳಗೆಲ್ಲ ಇರ್ತಿದ್ರೆ ಇರಲಿ, ಕರ್ಮಣ ವರ್ಗಣಗಳ ಅನ್ನುವ ರೂಪದಿಂದ ಅವ ನಿರರ್ಗಲವಾಗಿ ವರ್ತಿಸುವುದಿಲ್ಲ. ಈ ನಿರರ್ಗಲ ಅಥವಾ ನಿರಂಕುಶ ಶಬ್ದ ಇದೆಯಲ್ಲ, ಅದು ಯಾವುದರ ಮೇಲೆ ಅಂಕುಶ ಇದೆ?
ಯಾವುದರ ಮೇಲೆ ಅಂಕುಶ ಇರುವುದನ್ನು ಹೇಳ್ತಾ ಇದ್ದಾರೆ. ಗಣಧರ ದೇವರ ಮನ್ನಣೆಯೊಳಗ ಹಾಗೆ ಇದೆ ಅದ. ಅವ ನಿರರ್ಗಲ ಇಲ್ಲ ಅಂಥೇಳಿ ಅವರು ಮನ್ನಿಸುವುದಿಲ್ಲ ಅಂದ್ರೆ ಅವನ ಅಂಕುಶ ಯಾವುದರ ಮೇಲೆ ಇದೆ? ಅವನ ಅಂಕುಶ ಯಾವುದರ ಮೇಲೆ ಇದೆ? ಅವನ ಹಿಡಿತ, ಅವ ಲಗಾಮ ಯಾವುದರದಿದೆ? ಅವನ ಕೈಯೊಳಗೆ ಬ್ರೇಕ್ ಯಾವುದರದಿದೆ? ಬರೇ ನೀನು ಗಾಡಿ ಓಡ್ತಾ ಇರೋದನ್ನ ನೋಡ್ತಾ ಇದ್ದಿ, ಆದ್ರೆ ಅವನ ಒಂದು ಕೈಯೊಳಗೆ ಬ್ರೇಕ್ ಇದೆ ಅಲ್ಲ. 4 ವೀಲರ್ ಇದ್ರ ಅದು ಕಾಲೊಳಗೆ ಇದೆ ಅಲ್ಲ ಬ್ರೇಕ ನಿಮ್ದ. ಕುದುರೆ ಓಡಿಸ್ತಾ ಇದ್ದಾನಲ್ಲ ಅವ ಓಡಿಸವಾರ, ಅವನ ಕೈಯೊಳಗೆ ಅದರದ ಲಗಾಮ ಇದೆಯೋ ಅಥವಾ ಇಲ್ರಿ? ಓಡಿಸ್ತಾ ಇದ್ದಾನೆ, ಅವನು ನಿಲ್ಲಿಸ್ತಾ ಇದ್ದಾನ್ರಿ. ಗಾಡಿ ನೀವು ಓಡಿಸ್ತಾ ಇದ್ದೀರಿ, ಬ್ರೇಕ್ ನಿಲ್ಲಿಸುವ ಉದ್ಯಮದೊಳಗಿದ್ದೀರಿ. ಇದೇನಿಲ್ರಿ ಎರಡು. ಓಡಿಸುವುದರ ಮೇಲೆ 80 100 120 ಕಿಲೋಮೀಟರ್ ಗಂಟೆಗೆ ಗತಿಯ ವೇಗ ಇದೆ. ಆದ್ರೆ ಆ ಗತಿಯ ವೇಗವನ್ನು ವೃದ್ಧಿಸುವುದರೊಳಗೆ ಯಾವ ನಿಮ್ದು ಪ್ರಯತ್ನ ಅಥವಾ ಪುರುಷಾರ್ಥ ನಡೆದಿದೆ ಅಥವಾ ಜ್ಞಾನದ ಕಾರ್ಯ ಇದೆಯಲ್ಲ, ನಿಗಾ ಇದೆಯಲ್ಲ, ಅದಕ್ಕಿಂತ ಒಂದು ಅಂಶ ಅಧಿಕನ ನಿಗಾ ಬ್ರೇಕದ ಮೇಲೆ ಇದೆ. ಅದು ಗಾಡಿ ಓಡಿಸೋರಿಗೆ ಗೊತ್ತಿದೆ. ಆದ್ರೆ ಈ ವಿಷಯ ತಿಳಿದ ನಂತರ ಆ ವಿಷಯ ಹೇಳುವ ಅಧಿಕಾರ ಗಾಡಿ ಯಾರ ಜೀವನದ ಓಡಿಸಿಲ್ಲಲ್ಲ ಅವರಿಗೂ ಬರ್ತಿದೆ. ಈ ವಿಷಯ ತಿಳಿದ ಮೇಲೆ ಯಾರ ಜೀವನದೊಳಗೆ ಗಾಡಿ ಓಡಿಸಿಲ್ಲ, ಕುದುರೆ ಸವಾರಿ ಮಾಡಿಲ್ಲ, ಅವರಿಗೂ ಅದರದ ಸ್ವರೂಪ ತಿಳಿದು ಬರ್ತಿದೆ. ಯಾವುದರ ಮೇಲೆ ಅಂಕುಶ ಇದೆ ರೀ? ಎಕ್ಸಲೇಟರ್ ಮೇಲೆಯೋ, ಸ್ಟೇರಿಂಗ್ ಮೇಲೆಯೋ ಅಥವಾ ಬ್ರೇಕ್ ಮೇಲ್ರಿ? ಅಂಕುಶ ಹಿಡಿತ ಯಾವುದರ ಮೇಲಿದೆ ಹೇಳಿ? ವೇಗ ಮತ್ತು ಬ್ರೇಕ್. ವೇಗ ಮತ್ತು ಬ್ರೇಕ್ ಸರಿ ಇದೆ ರೀ ಅಣ್ಣ. ಕಾರ್ಯ ಎರಡೂ ನಡೆದಿದೆಯಲ್ಲ, ಅದರ ಅಂಕುಶ ಯಾವುದರ ಮೇಲಿದೆ? ನಿಜವಾದ ವಾಹನ ಚಾಲಕ ಯಾವನಿಗೆ ಅಂತಾರೆ? ಗುಡಸವಾರ ಯಾವನಿಗೆ ಅಂತಾರೆ? ಅವನದ ಲಗಾಮ ಯಾವ ಸರಿಯಾಗಿ ಹಿಡಿಯಬಹುದೋ ಅವನು ಕುದುರೆ ಸವಾರಿ ಮಾಡ್ಲಿಕ್ಕೆ ಯೋಗ್ಯದನ್ರಿ. ಅದನ್ನು ಎಷ್ಟು ಓಡಿಸ್ತಾನೆ ಅನ್ನೋದಕ್ಕೆ ಮುಖ್ಯತೆ ಇಲ್ಲ, ಅದು ಎಷ್ಟು ತನ್ನ ಹಿಡಿತದೊಳಗಿದೆ ಕುದುರೆ ಲಗಾಮ. ಅದೇ ಪ್ರಕಾರ ಗಾಡಿ ಎಷ್ಟು ಕಂಟ್ರೋಲ್ ಒಳಗಿದೆ ಅನ್ನೋದನ್ನು ನೋಡ್ತಾನೆ ಯಾವಲ್ಲ ಅವನು ನಿಜವಾಗಿ ವಾಹನ ಚಾಲಕ. ಎಷ್ಟು ವೇಗವಾಗಿ ಓಡ್ತಿದೆ ಅನ್ನೋದನ್ನು ಪರೀಕ್ಷೆ ಯಾವ ಮಾಡ್ತಾನಲ್ಲ ಅವನು ನಿಜವಾದ ವಾಹನ ಚಾಲಕ ಅಲ್ಲ. ನಿಮ್ಮದೇನ್ರ ಅನುಭವ ಇದ್ರೆ ಹೇಳ್ಬೇಕ್ರಿ ಇಲ್ಲಿ ಆಚಾರ್ಯರಿಗೆ. ಅದಕ್ಕೆ ಬಡೆಯವ್ರಿಗೆ ಕೇಳ್ತಾ ಇದ್ದೇನ್ರಿ, ನಾವು ನೀವಲ್ಲ. ಅಂದ್ರನ ನಿಯಂತ್ರಣ ಅಂಕುಶ ಯಾವುದರ ಮೇಲಿದೆ? ಬ್ರೇಕದ ಮೇಲಿದೆ. ಮತ್ತೆ ನೋಡ್ರಿ, ಹಾಗಾದ್ರೆ ನಿಜವಾದ ವಾಹನ ಚಾಲಕ ಗೂಢ ಸವಾರ ಯಾವದನು? ಲಗಾಮ ಯಾವನಿಗೆ ಹಿಡಿಕೆ ಬರ್ತಿದೆ, ಬ್ರೇಕ್ ಯಾವನಿಗೆ, ಗಾಡಿಯ ಸ್ಥಿಮಿತ ಯಾವನಿಗೆ ಬುದ್ಧಿಯೊಳಗೆ ಸ್ವೀಕಾರ ಇದೆ ಅಲ್ಲ ಅವನು ವಾಹನ ಚಾಲಕ ಇದ್ದಾನೆ, ಅವನು ಕುದುರೆ ಸವಾರಿ ಮಾಡಲಿಕ್ಕೆ ಯೋಗ್ಯ. ಇದು ಲೋಕದೊಳಗೆ ಹೀಗಿರುವ ವೇಳೆದೊಳಗ ಅಲ್ಲಿ ಗುಣಸ್ಥಾನಗಳ ಏರಿಕೆಯ ಕಡೆಗೆ ಲಕ್ಷ್ಯ ಇರುವ ವೇಳೆದೊಳಗೆ ಅಂಕುಶ ಎಲ್ಲಿದೆ? ಅಂಕುಶ ಎಲ್ಲಿದೆ?
ವ್ರತಾಂಗೀಕಾರ ಮಾಡೋದಿದೆಯೋ, ಸ್ವಭಾವದೊಳಗೆ ಆನಂದದ ಅನುಭವ ಮಾಡೋದಿದೆ. ಸ್ವಭಾವದೊಳಗೆ ಆನಂದದ ಅನುಭವದ ಕಡೆಗೆ ಅವನ ಸಂಪೂರ್ಣ ಉಪಯೋಗ ಇದ್ದ ಕಾರಣ ಇಲ್ಲಿ ಹಿಂಸೆ, ಇಲ್ಲಿ ಕಾರ್ಮಣ ವರ್ಗಣ, ಇಲ್ಲಿ ಮನೋವಚನ ಕಾಯದ ಪ್ರವೃತ್ತಿ, ಇಲ್ಲಿ ಯಾವ ಚೇತನ ಅಚೇತನಗಳ ಘಾತ ಇದೇನ ಆಗತಾ ಇದೆ. ಇದರ ಕಡೆಗೆ ಅವ ಮುಕ್ತ ಮನುಷ್ಯನಿಂದ ಪ್ರವೃತ್ತಿ ಮಾಡ್ತಾ ಇಲ್ಲ. ಯಾಕೆ ಅಂತಂದ್ರೆ ಮನಸ್ಸು ಅವನದು ಅಲ್ಲಿದೆ ರೀ, ಚಿತ್ತದ ಏಕಾಗ್ರತೆ ಅವನದ ಅಲ್ಲಿದೆ ರೀ. ಎಲ್ಲಿದೆ? ಅತೀಂದ್ರಿಯ ಸ್ವಾಧೀನ ನಿರಾಕುಲ ಶಾಂತಿ ನಿಜ ವೈಭವವನ್ನು ಅನುಭವಿಸುವುದರೊಳಗೆ ಇದ್ದ ಕಾರಣ ಅವನ ಚಿತ್ತದ ಸ್ಥಿರತೆ, ಅವನ ಚಿತ್ತದ ಸಾಮರ್ಥ್ಯ ಎಲ್ಲ ಅಲ್ಲಿ ಇದ್ದ ಕಾರಣ ಇದು ನಿರಂಕುಶವಾಗಿ ಹೋಗೋ ಸಾಧ್ಯ ಅಲ್ರಿ. ಯಾರು ಇದರೊಳಗೆ ಒಂದದಾರಲ್ಲ ಅವರು ನಿರಂಕುಶ ಇದ್ದಾರೆ. ತಿಳಿತಾ ಇದೆ ಅಂದ್ರೆ, ಯಾರಿಗೆ ವೇಗದ ಮೇಲೆ ಲಕ್ಷ್ಯ ಇದೆ ಅಲ್ಲ ಅವರ ನಿರಂಕುಶ. ಬ್ರೇಕದೊಳಗೆ ಅವ್ರದ ಅಂಕುಶ ತಪ್ಪಿ ಹೋಗೋದು ಸಾಧ್ಯ ಇದೆ ರೀ. ಸರಿ, ಗತಿಯ ವೇಗವನ್ನು ವೃದ್ಧಿಸುವ ಸಮಯದೊಳಗೂ ಕೂಡ ಅದರ ಮೇಲೇನ, ಬ್ರೇಕದ ಮೇಲೇನ, ಲಗಾಮದ ಮೇಲೇನ ಯಾರ ದೃಷ್ಟಿ ಇದೆಯೋ ಅವನಿಗೆ ಅಪಘಾತ ಆಗುವ ಅವಕಾಶ ಕಮ್ಮಿ ಅನ್ನೋದಕ್ಕಿಂತ ಇಲ್ಲ. ಸರಿ, ಅದೇ ಪ್ರಕಾರ ಸಮ್ಯಕ್ ದೃಷ್ಟಿ ಜೀವ ವ್ರತದ ಅಂಗೀಕಾರ ಮಾಡುವ ಸಲುವಾಗಿ ಗಡಿಬಿಡಿ ಮಾಡುವುದಿಲ್ಲ. ಅವನ ಉದ್ಯಮೆಲ್ಲ ಅಲ್ಲಿದೆ ರೀ. ಎಲ್ಲಿ? ಅತೀಂದ್ರಿಯ ನಿರಾಕುಲ ಪರಮ ಶಾಂತಿಯ ಅನುಭವ ಮಾಡುವುದು. ಒಂದು ಮಾತು ಇಲ್ಲಿ ಹೇಳ್ತೇನೆ, ಪುನಃ ದೃಷ್ಟಾಂತದ ಮೂಲಕನ ಹೋಗೋಣ. ವೇಗ ಯಾವುದರ ಸಲುವಾಗಿದೆ ರೀ? ಗತಿಯ ವೇಗ ಯಾವುದರ ಸಲುವಾಗಿದೆ? ಗಂತವ್ಯವನ್ನು ತಲುಪುವ ಸಲುವಾಗಿದೆ. ಹೌದೇನಿಲ್ಲ? ಆದರೆ ಗಂತವ್ಯವನ್ನು ತಲುಪಬೇಕಾದ್ರೆ ತಾನಿರ್ಬೇಕಲ್ಲ. ಅರ್ಥಾತ್ ಗಾಡಿ ತನ್ನ ಕೈಯೊಳಗಿರ್ಬೇಕಲ್ಲ. ಅದೇ ಪ್ರಕಾರ ವ್ರತದ ಅಂಗೀಕಾರ ಮಾಡೋದು, ಮುಂದೆ ಹೋಗೋದು, ಈಗ ನಾನು ಬೇರೆ ಮಾರ್ಗದಿಂದ ಹೇಳ್ತಾ ಇದ್ದೇನೆ ರೀ. ಅವ್ನು ಭೋಗದೊಳಗನೆ ಯಾಕೆ ಉಳಿದಿಲ್ಲ? ಅವ್ನು ವ್ರತದ ಅಂಗೀಕಾರ ಯಾಕೆ ಮಾಡಿಲ್ಲ? ಆತ್ಮನ ಅನುಭೂತಿ ಪ್ರಾಪ್ತ ಆದ್ರೂ, ಸಿದ್ಧ ಆಗುವಂಥ ಕಲೆ ಪ್ರಾಪ್ತ ಆದ್ರೂ ಕೂಡ ಅವ ಆ ಕಾರ್ಯವನ್ನು ಯಾಕೆ ಮಾಡ್ತಾ ಇಲ್ಲ? ಇನ್ನೂ ಆ ಕಲೆ ಪ್ರಾಪ್ತ ಆಗೋಕ್ಕಿಂತ ಮೊದಲೇ ಯಾವ ಕಾರ್ಯದೊಳಗೆ ತನ್ಮಯ ಇದ್ದ ಅದೇ ಕಾರ್ಯದೊಳಗೆ ಯಾಕೆ ಮುಂದುವರಿತಾ ಇದ್ದಾನೆ? ಅರೇ ನೋಡ್ರಿ, ಯಾವ ಗಂತವ್ಯವನ್ನು ತಲುಪುವುದಿದೆ, ಗುಣಸ್ಥಾನಗಳ ಏರಿಕೆ ಇದೆ, ಆ ಗುಣಸ್ಥಾನಗಳ ಏರಿಕೆ ತನ್ನ ಕೈಯೊಳಗೆ ಇಲ್ಲೆಲ್ಲಿ ತಿಳಿತಿದೆ ಅಂದ್ರೆ, ಮಧ್ಯದೊಳಗೆ ಬಂದಿದೆ ಶಬ್ದ ವಾಕ್ಯ. ಈ ಕಲಶದಿಗೆ ಏನು ವಾಚನ ಆಯಿತು ಅಲ್ಲಿಗ ಹುಡುಕೋದು ಅವಶ್ಯಕಿಲ್ಲ. ಯಾವಾಗ ಬರ್ತಿದೆ ಆವಾಗ ನೋಡೋದಿದೆ ರೀ. ಈಗ ಸಮಗ್ರ ರೂಪದಿಂದ ವಿಷಯ ತಿಳ್ಕೊಳ್ಳೋದಿದೆ ರೀ. ಏನ ಅದು ತನ್ನ ಕೈಯೊಳಗಿಲ್ಲ. ಯಾವುದು? ಚಾರಿತ್ರ ಮೋಹದ ಉದಯದ ಕಾರಣದಿಂದ ಅವ ಅನುವ್ರತ ಅಥವಾ ಮಹಾವ್ರತದ ಅಂಗೀಕಾರ ಮಾಡಿಲ್ಲ. ಅನುವ್ರತ ಅಥವಾ ಮಹಾವ್ರತದ ಅಂಗೀಕಾರ ಮಾಡಿಲ್ಲ ಇದರ ಅರ್ಥ ಏನ? ಅವ ಭೋಗದೊಳಗೆ ಇದ್ದಾನೆ. ಹೌದೇನಿಲ್ರಿ? ವ್ರತದ ಅಂಗೀಕಾರ ಮಾಡೋದು 5 ಪ್ರಕಾರದ ಪಾಪದ ಆಂಶಿಕ ರೂಪದಿಂದ ಅಥವಾ ಪೂರ್ಣ ರೂಪದಿಂದ ತ್ಯಾಗ ಮಾಡೋದು ಅಂತಂದ್ರೆ ಭೋಗದೊಳಗೆ, ಶರೀರದ ಕಾರ್ಯದೊಳಗೆ ತನ್ಮಯ ಇಲ್ಲದೆ ಇರೋದು ಅಥವಾ ಮುಂದುವರಿಯದೇ ಇರೋದು. ಹಾಗಾದ್ರೆ ಆ ಅನುವ್ರತದ ಅಂಗೀಕಾರ ಮಾಡೋದ ನೋಡ್ರಿ, ಸಿದ್ಧಾಂತವನ್ನು ಬಿಟ್ಟು ಅಧ್ಯಾತ್ಮ ಮುಂದೆ ಹೋಗುವುದಿಲ್ರಿ. ಅಧ್ಯಾತ್ಮ ಮುಂದೆ ಹೋಗ್ಬೇಕಾದ್ರೆ ಸಿದ್ಧಾಂತ ರೂಪದ ಚಕ್ರಗಳೇ ಬೇಕಾಗ್ತವ್ರಿ, ಗಾಲಿಗಳೇ ಬೇಕಾಗ್ತವೆ. ಅವನ್ನು ಬಿಟ್ಟು ಅಧ್ಯಾತ್ಮ ಸಾಗೋದನೇ ಇಲ್ರಿ. ಹಾಗಾದ್ರೆ
ಅಣುವ್ರತ ಮಹಾವ್ರತದ ಅಂಗೀಕಾರ ಮಾಡೋದು ಅವನ ಕೈಯೊಳಗಿಲ್ಲ. ನಿರಾಕುಲ ಶಾಂತಿಯ ಅನುಭವ ಮಾಡೋದು ಅವನ ಸ್ವಾಧೀನ ಇದೆ. ತಿಳಿತಾ ಇದೆ ಅಲ್ಲ? ಪುರುಷಾರ್ಥ ಸಿದ್ಧಿ ಉಪಾಯದೊಳಗೂ ಕೂಡ ಆ ಯಾವುದು 157 ಬಂತಲ್ಲ ಶ್ಲೋಕ, ಆ ಶ್ಲೋಕದೊಳಗ ಇದೇ ಭಾವಿದೆ ಆಚಾರ್ಯರು ಅಂತಂದು. ಅದು ಅವನ ಕೈಯೊಳಗಿಲ್ಲ. ಕರ್ಮದ ಉದಯದಿಂದ ಭೋಗ ಭೋಗಿಸ್ತಾ ಇದ್ದಾನೆ. ಆದ್ರೆ ಆ ಭೋಗದೊಳಗ ಅವನಿಗೇನಿಲ್ಲ, ಮಿಥ್ಯಾತ್ವಾವಸ್ಥೆಯಲ್ಲಿ ಯಾವ ಪ್ರಕಾರ ತನ್ಮಯತೆ ಇರ್ತಲ್ಲ, ಮುಂದುವರಿಯೋದ ಮತ್ತು ತನ್ಮಯತೆ, ಇವು 2 ಶಬ್ದ ಈ ಕಲಶದೊಳಗೆ ನನ್ನ ಮುಖದಿಂದ ಬರ್ತಾ ಇದ್ದಾವೆ. ಒಂದು ತನ್ಮಯ ಇರೋದ, ಒಂದು ಅದರಲ್ಲೇ ಮುಂದುವರಿಯೋದ. ವ್ಯತ್ಯಾಸ ಇದೇನಿಲ್ಲ. ಮಿಥ್ಯಾದೃಷ್ಟಿ ತನ್ಮಯದಂದ್ರೆ ಯಾವುದ್ರೊಳಗ? ಮನವಚನ ಕಾಯದೊಳಗ, 5 ಇಂದ್ರಿಯ ಮತ್ತು ಮನಸ್ಸಿನ ವಿಷಯದೊಳಗ, ಚೇತನ ಅಚೇತನ ಪದಾರ್ಥಗಳ ಘಾತ ಆಗುವುದರೊಳಗ ಅವ ಹೇಗದನು? ತನ್ಮಯ. ಅರ್ಥಾತ್ ಅದರ ಘಾತ ಆದ್ರೆ ಅದರ ಕಡೆಗೆ ಲಕ್ಷ್ಯ ಇಲ್ಲ. ಇವು ತನ್ನ ಕಾರ್ಯದೊಳಗೆ ತಾನು ಮಸ್ತ್ ಅದನ್ರಿ. ತಿಳಿತೇನ್ರಿ? ಇವು ಸಮ್ಯಕ್ ದೃಷ್ಟಿ ಜೀವ ತನ್ಮಯ ಇಲ್ಲ, ಆದ್ರೆ ಮುಂದುವರಿತಾ ಇದ್ದಾನೆ ಅದೇ ಮಾರ್ಗದೊಳಗ ಸಾಗ್ತಾ ಇದ್ದಾನೆ. ಯಾಕ? ಕರ್ಮದ ಕಾರಣದಿಂದ. ಅಣುವ್ರತ ಯಾಕೆ ಅಂಗೀಕಾರ ಮಾಡಲಿಲ್ಲ ಬನಾರಸಿ ದಾಸ? ಅಣುವ್ರತ ಯಾಕೆ ಅಂಗೀಕಾರ ಮಾಡಲಿಲ್ಲ ಟೋಡರಮಲ್ಲ? ಅವರ ಕಥನದ ಮೇಲಿಂದ, ಅವರ ಜ್ಞಾನದ ಪ್ರತಿಭೆಯ ಮೇಲಿಂದ, ಅವರ ಪ್ರತಿಪಾದನೆಯ ಮೇಲಿಂದ ಅವರ ಸಮ್ಯಕ್ ದೃಷ್ಟಿ ಇದ್ರು ಅನ್ನೋದ್ರೊಳಗೆ ಯಾವುದಾದ್ರೂ ಸಂದೇಹ ಇದೆ ಅಂದ್ರೆ ಇದೇನ? ರಾಜಚಂದ್ರ ಇರಲಿ, ರಾಜಮಲ್ಲ ಇರಲಿ, ಬನಾರಸಿ ದಾಸ ಇರಲಿ, ದೌಲತ್ ರಾಮ್ ಇರಲಿ, ಸದಾ ಸುಖದಾಸ ಇರಲಿ, ಅವರ ಕಥನದ ಮೇಲಿಂದ ಅವರ ಮಿಥ್ಯಾದೃಷ್ಟಿ ಇದ್ರು ಅನ್ನೋದು ಯಾರಿಗಾದ್ರೂ ಸಂದೇಹ ಇದೆಯನ? ಸ್ವಲ್ಪ ಸ್ವಲ್ಪರೇ ಆ ಅಧ್ಯಾತ್ಮದ ಅಥವಾ ಆಗಮದ ಅಥವಾ ಜನಶಾಸನದ ಮರ್ಮ ಯಾರಿಗೆ ಕ್ಷಯೋಕ್ಷಮ ಜ್ಞಾನದೊಳಗೆ ತಿಳಿತಾ ಇದೆಯೋ ಅವರಿಗೆ ಸಂದೇಹ ಇದೆಯನ ಅವರ ಮಿಥ್ಯಾದೃಷ್ಟಿ ಇರ್ಬೋದೇನಾ ಅಂತೇಳಿ? ಹಾಗಾದರೆ ಅವರ ಅಣುವ್ರತದ ಅಂಗೀಕಾರ ಯಾಕೆ ಮಾಡಲಿಲ್ಲ? ಯಾಕೆ ಮಾಡಲಿಲ್ಲ? ಬಾಹ್ಯ ಕಾರಣ ಕೊಟ್ಟರ್ರೆ. ದೇಶ ಕಾಲಗಳನ್ನು, ಶರೀರದ ಸ್ಥಿತಿಯನ್ನು ನೋಡಿಕೊಂಡನ ವ್ರತಗಳ ಅಂಗೀಕಾರ ಮಾಡೋದಿರ್ತಿದೆ. ಈಗ ಕೂಡ ಸಾಮಾನ್ಯ ವ್ರತ ಇದೆಯಲ್ಲ, ವ್ರತನ ಅಲ್ಲ ಅದ. ಯಾವುದ? ರಾತ್ರಿ ಭೋಜನಾದಿಗಳ ತ್ಯಾಗದ್ದ. ಹಾಗಾದ್ರೆ ಅವುಗಳನ್ನು ಕೂಡ ನಿರ್ವಹಿಸೋದ ಕಠಿಣ ಆಗುವಂಥ ಪಾರಿವಾರಿಕ ಸ್ಥಿತಿ ಇದೆ ರೀ. ಹೌದೇನಿಲ್ರಿ? ಅರೆ ಬುದ್ಧಿ ಇರೋ ವೇಳೆದೊಳಗೆ, ಸಾಮರ್ಥ್ಯ ಇರೋ ವೇಳೆದೊಳಗೆ ಅವ ಬೇಕಾದ್ರೆ ಅವೇನು ರಾತ್ರಿ ಭೋಜನದ ತ್ಯಾಗ ಮಾಡಿದಾನೆ ಅಥವಾ ಜೀವನದುದ್ದಕ್ಕೂ ರಾತ್ರಿ ಭೋಜನ ಮಾಡಿಲ್ಲಲ್ಲ, ಅವ ಪರಿವಾರದ ಯಾವ ಒಂದು ವಿಪರೀತ ಪ್ರವೃತ್ತಿ ಆರಂಭ ಆಗ್ತಿದೆ ಅಥವಾ ನಡೀತಾ ಇದೆ, ಅಲ್ಲಿ ಬೇಕಾದ್ರೆ ಶಕ್ತಿ ಇರೋ ವೇಳೆದೊಳಗೂ ಒಂದೇ ಸಲ ಊಟ ಮಾಡಿ ಇರ್ಬೋದು. ಹೌದೇನಿಲ್ರಿ? ಯಾವಾಗ ನಿಶಂಕ ಆಗ್ತಾನೆ, ಬುದ್ಧಿಯ ಸ್ಥಿಮಿತ ಬಿಟ್ಟು ಹೋಗ್ತಿದೆ, ಆವಾಗ ಅವನನ್ನ ಅದೇ ರೂಪದಿಂದ ಆಚರಣೆ ಆಗುವ ಹಾಗೆ ನೋಡಿಕೊಳ್ಳುತ್ತಾರೇನ್ರಿ? ಇದಕ್ಕ ಕಾಲ, ಕ್ಷೇತ್ರ, ಬಾಹ್ಯ ಪರಿಸರ, ಶಾರೀರಿಕ ಸ್ಥಿತಿಗತಿಗಳನ್ನು ನೋಡಿಕೊಂಡ ವ್ರತದ ಅಂಗೀಕಾರ ಮಾಡುವ ಮಾತ ಅಥವಾ ದೀಕ್ಷಾಧಾರಣ ಮಾಡುವ ಮಾತ ಟೋಡರಮಲ್ಲರಿಂದ, ದೌಲತರಾಮರಿಂದ ಪ್ರಕಟ ಆದದ್ದೇ ಇದೆ ರೀ. ನೋಡ್ರಿ, ಯಾವಾಗ ಈ ಜೀವನಿಗೆ ಸಂಪೂರ್ಣ ರೂಪದಿಂದ ತನ್ನ ಮೇಲೆ ಮತ್ತು ತನಗೆ ದೊರಕಬಹುದಾದಂಥ, ದೊರಕಿರುವಂಥ ಸಂಯೋಗದ ಮೇಲೆ ವಿಶ್ವಾಸ ಆಗ್ತಿದೆ. ಸಂಯೋಗದ ಮೇಲೆ ವಿಶ್ವಾಸ ಮಾಡುವಂಥ ವಸ್ತು ಇದೆ. ಸರಿ, ಸಂಯೋಗಿ ಭಾವದ ಅಪೇಕ್ಷಾದಿಂದ ಸಂಯೋಗದ ಮೇಲೆ ವಿಶ್ವಾಸ ಮಾಡೋದಿದೆ. ಆವಾಗ ಅವ ಅಣುವ್ರತ ಆಗಲಿ ಮಹಾವ್ರತ ಆಗಲಿ ಅಂಗೀಕಾರ ಮಾಡ್ತಾನೋ, ಇದು ಪರ ಸಾಪೇಕ್ಷ ಐತ್ರಿ.
ಸಂಯೋಗ ಸಾಪೇಕ್ಷ ಆಯಿತು. ಇನ್ನು ಎರಡನೆಯ ಮಾತು ಇದೆ, ಅವನಲ್ಲಿ ಇಚ್ಛೆ ಇರುವೆಳೆಗಳು ಕೂಡ. ಏನು ಇಚ್ಛೆ ಇರೋದ? ವ್ರತದ ಅಂಗೀಕಾರದ ಇಚ್ಛೆ ಅಲ್ಲ. ಆದರೆ ವ್ರತದ ಅಂಗೀಕಾರ ಮಾಡಿದ ನಂತರ ಯಾವ ಪ್ರಕಾರ ಸ್ವಭಾವದಲ್ಲಿ ಸ್ಥಿರತೆಯನ್ನು ಸಾಧಿಸುವುದ ಆಗತಿದೆ ಅನ್ನೋದು ಅವನಿಗೆ ಪರಿಚಯ ಇದ್ದರಲ್ಲೂ ಕೂಡ ಏನು ಹೇಳ್ತು ಇನ್ನೊಂದು ಸಲ, ವ್ರತದ ಅಂಗೀಕಾರ ಮಾಡಿದ ನಂತರ ತನಗೆ ಅಭೀಷ್ಟವಿರುವಂಥ, ತನಗೆ ಇಷ್ಟವಿರುವಂಥ, ತನಗೆ ಬೇಕಾಗಿರುವಂಥ ಆ ಸ್ವರೂಪ ಸ್ಥಿರತೆ, ಸ್ವಭಾವ ಸ್ಥಿರತೆಗೆ ಅನುಕೂಲ ಆಗ್ತಿದೆ ಇದು ತಿಳಿದು ಬಂದ ನಂತರ ಕೂಡ ಕರ್ಮದ ಉದಯ ಅನ್ನೋದು ಒಂದಲ್ಲಿ ಇದೆಯಲ್ಲ, ಅದ ಪ್ರಮುಖ ಪಾತ್ರ ವಹಿಸ್ತಾನೆ ಇರ್ತಿದೆ. ಅಷ್ಟು ಸುಲಭ ಏನಿಲ್ರಿ, ಅಷ್ಟು ಸುಲಭ ಇಲ್ಲ. ಅರೆ, ತಾನು ಮಾಡಿದ ಶುಭ ಕರ್ಮ, ಅಶುಭ ಕರ್ಮ ಶುದ್ಧೋಪಯೋಗದಿಂದ ಕೂಡ ಅಶುಭ ಕರ್ಮರೇ ಯಾವುದನ್ನು ಜಗತ್ತೆಲ್ಲ ನಿಂದಿಸ್ತಿದೆಯೋ, ಯಾವುದರ ಕುರಿತಾಗಿ ಸಂಪೂರ್ಣ ಜಗತ್ತ ಜ್ಞಾನಿ ಅಜ್ಞಾನಿಗಳಿಗೆಲ್ಲರಿಗೂ ಹೇಯ ಬುದ್ಧಿ ಇದೆಯೋ, ಆ ಅಶುಭ ಕರ್ಮ, ಭಾವ ಹೇಳ್ತಾ ಇಲ್ಲ ನಾನು, ಅಶುಭ ಕರ್ಮ ಶುದ್ಧೋಪಯೋಗದಿಂದ ಜೀವವನ್ನು ಚ್ಯುತಗೊಳಿಸುವ ಪ್ರಯತ್ನವನ್ನು ಮಾಡ್ತಾನೆ ಇರ್ತಿದೆ ಅಂದ ಮೇಲೆ ಯಾವುದನ್ನು ಲೋಕೆಲ್ಲ ಆಧರಿಸ್ತಿದೆ ಅಂಥ ಶುಭ ಕರ್ಮ ವ್ರತಾಂಗೀಕಾರ ಮಾಡುವುದರೊಳಗೆ ಬಾಧೆ ಮಾಡೋದು ಅಥವಾ ಇಲ್ರಿ? ಮರ್ಮ ತಿಳಿಬೇಕು. ಇದರೊಳಗೆ ಬಹಳ ಸೂಕ್ಷ್ಮ ಏನಿಲ್ಲ, ಸ್ಥೂಲ ಇದೆ ರೀ. ಯಾವ ಅಶುಭ ಕರ್ಮ ನೋಡ್ರಿ, ನಕುಲ ಸಹದೇವರಿಗೆ ಅಶುಭ ಕರ್ಮದ ಉದಯ ಇತ್ತೇನ, ಶುಭ ಕರ್ಮದ ಉದಯ ಇತ್ತು. ಕೇವಲ ಜ್ಞಾನ ಪ್ರಾಪ್ತ ಆಗಲಿಲ್ಲಲ್ಲ, ನೀವು ಇದಕ್ಕೆ ಹೇಳೋರಂತ ಗೊತ್ತಾಗಿತ್ತು. ಶುಭ ಕರ್ಮದ ಉದಯ ಇರಲಿಲ್ಲ, ಶುಭ ಭಾವ ಇತ್ತರಿ, ಅಶುಭ ಕರ್ಮದ ಉದಯ ಇತ್ತರಿ ಪ್ರಭು. ಅಶುಭ ಕರ್ಮದ ಉದಯ ಇತ್ತರಿ. ಅಶುಭ ಕರ್ಮದ ಉದಯನ ಈ ಜೀವವನ್ನ ಸ್ವಾತ್ಮಾನಂದದಿಂದ ಬಿಡಿಸುವುದರಲ್ಲಿ ಸಮರ್ಥ ಇದೆ ಅಂದ ಮೇಲೆ ಶುಭ ಕರ್ಮದ ಉದಯ ಸ್ವಾತ್ಮಾನಂದದೊಳಗೆ ಮುಂದುವರಿಲಿಕ್ಕೆ ಯಾರು ಬಿಟ್ಟು ಕೊಟ್ಟಿದ್ದರೆ, ಅದನ್ನೇ ಹೇಳಿದರೆ ಕರ್ಮ ಕರ್ಮದ ಹಿತ ಬಯಸಿದರೆ ಜೀವ ಜೀವದ ಹಿತ. ಅಲ್ಲಿ ಸಂಘರ್ಷ ಬಹಳ ದೊಡ್ಡದಿದೆ ರೀ. ಎಲ್ಲಿ? ಸಮ್ಯಕ್ ದರ್ಶನ ಆದಮೇಲೆ ಬ್ರಹ್ಮಾನಂದವಾಯಿ. ಈಗೇನಿಲ್ಲ ನಮಗೆ ಕಷ್ಟ, ಸಂಘರ್ಷ ಏನಿಲ್ಲ. ಇಲ್ಲಿ ಮಿಥ್ಯಾತ್ವದ ಸದ್ಭಾವದೊಳಗ ಯಾವ ಪ್ರಕಾರದ ಕಷ್ಟ, ಸಂಘರ್ಷ, ಶತ್ರು ನಿಜವಾಗಿ ಇಲ್ಲ. ಯಾವಾಗ ಸಮ್ಯಕ್ ದರ್ಶನ ಆಗ್ತಿದೆ ಅಲ್ಲ, ಸಮ್ಯಕ್ ದರ್ಶನ ಆದ ನಂತರ ಯಾವಾಗ ಇವ ಅನಾದಿ ಮಾರ್ಗವನ್ನು ಬಿಟ್ಟುಕೊಟ್ಟ ತನ್ನದೇ ಆದಂಥ ಒಂದು ಸ್ವನಿರ್ಮಿತ ಸುಂದರ ಮಾರ್ಗದ ಮೇಲೆ ಸಾಗಲಿಕ್ಕೆ ಪ್ರಯತ್ನಶೀಲ ಇರ್ತಾನೋ, ಆವಾಗ ಅವನಿಗೆ ಹೆಚ್ಚಿಗೆ ತೊಡಕಿದೆ, ಹೆಚ್ಚಿಗೆ ತೊಡಕಿದೆ. ಅದನ್ನೇ ನಾನು ಸುಲಭ ಭಾಷೆಯೊಳಗೆ ಬಹಳ ಮೊದಲಿನಿಂದ ಹೇಳ್ತಾ ಇದ್ದೇನೆ. ನರಕಕ್ಕೆ ಹೋಗೋರಿಗೆ ಉಪಸರ್ಗ ಆಗುವುದಿಲ್ಲ. ಉಪಸರ್ಗ ನರಕಕ್ಕೆ ಹೋಗೋರಿಗೆ ಎಲ್ಲೇ ಆಗ್ತಿದ್ದಾರೆ. ಯಾಕೆ ಅಂತಂದ್ರೆ ಆ ಉಪಸರ್ಗ ಅಲ್ಲಿ ನಿರಂತರ ಆಗೋದಿರ್ತಿದೆ. ಅಂಥ ಸ್ಥಾನಕ್ಕೆ ಹೋಗೋದು ನಿಶ್ಚಿತ ಯಾರಿಗಿದೆ ಅವರಿಗೆ ಉಪಸರ್ಗ. ಇನ್ನೂ ಒಂದು ಮಾತು ನಂದು ಬಹಳ ಮೊದಲಿನಿಂದ ಇದೆ. ಅರೆ, ಪಾಪದ ಮಾರ್ಗದೊಳಗೆ, ಕಷಾಯದ ಮಾರ್ಗದೊಳಗೆ ಜಗತ್ಯಾವ ಅನ್ಯಾಯವನ್ನ ಯೋಗ್ಯಂತಿದೆ ಜೀವನಕ್ಕ, ಜಗತ್ತ ಯಾವ ಅನ್ಯಾಯವನ್ನ ಅನೀತಿಯನ್ನ
ಜೀವನದ ಸಲುವಾಗಿ ಯೋಗ್ಯ ಅಂತಿದೆ, ಬೇಕಂತಿದೆ, ಅವಶ್ಯಕ ಅಂತಿದೆ. ಆ ಮಾರ್ಗದೊಳಗೆ ಆ ಜನರ ಸಮೂಹದ ಜೊತೆಗೆ ಹೋಗುವುದರೊಳಗ ಯಾವ ಕಷ್ಟ ಇಲ್ಲ. ಆದರೆ ಸನ್ಮಾರ್ಗದ ಮೇಲೆ ನಡಿಬೇಕಂತ ಹೇಳಿ ವಿಚಾರ ಕೂಡ ಇವನ ಅಂತರಂಗದಲ್ಲಿ ಬಂತು ಅಂತಂದ್ರೆ ಕಷ್ಟ ಪರಂಪರೆ ಎದುರಾಗಿ ಆಗ್ತಿದೆ. ಆಗಲಿಲ್ಲ ಅಂತಂದ್ರೆ ಅವನಿಗೆ ಸತ್ಯ ಮಾರ್ಗದ ಮೇಲೆ ನಡೆಯುವುದರ ಆಂತರಿಕ ನಿರ್ಣಯ ಆಗಿಲ್ಲ ಅಂತ ಬಹಳ ಮೊದಲಿನಿಂದ ಐತ್ರಿ. ಇದು ನನ್ನ ಅಂತರಂಗದೊಳಗೆ ಉದಿಸಿದ್ದು ಮಾತು. ಅಸತ್ಯವನ್ನು ಬಿಟ್ಟು ಸತ್ಯ ಮಾರ್ಗದೊಳಗ ನಡಿಬೇಕು. ಸತ್ಯಮಯ ನನ್ನ ಜೀವನ ಆಗಬೇಕು. ಅರೆ ಯಾರೇನಂತಾರೋ ಅದರ ಕಡೆಗೆ ಲಕ್ಷ್ಯ ಇಲ್ಲ. ಪರಿವಾರದ ಜನರು ಏನಂತಾರೋ ಅನ್ನೋದರ ಕಡೆಗೆ ಲಕ್ಷ್ಯ ಇಲ್ಲ. ಸತ್ಯ. ಅರೆ ಸದಾ ಸುಖದಾಸರು ಹೇಳಿದರಲ್ಲ, ಆ ಮನೆ ಯಜಮಾನನನ್ನ ಆಶ್ರಯಿಸಿದಂಥ ಅನೇಕ ಜೀವರುಗಳದ್ದು ಕೂಡ ಆ ಪ್ರಕಾರದ ಪಾಪದ ಉದಯ ಇದ್ದಾಗನ ಆ ಯಜಮಾನನಿಗೆ ಅವರನ್ನೆಲ್ಲ ಸಾಕುವಷ್ಟ ಪರ್ಯಾಪ್ತ ಧನದ ಸಂಚಯ ಅಥವಾ ಧನದ ಏನಾಗುವುದಿಲ್ಲ, ಸಂಪಾದನೆ ಆಗುವುದಿಲ್ಲ. ಅವ್ರದ್ದು ಪಾಪದ ಉದಯ ಇರ್ತಿದೆ. ಆದರೆ ಇಲ್ಲಿ ಅವೇನು ಹೇಳ್ತಾನೆ, ನನಗಂತೂ ಆಗ್ತಾ ಇಲ್ಲ. ಯಾವ ನನ್ನದೇ ಆದಂಥ ಮಾರ್ಗಗಳಿದೆ, ಆ ಮಾರ್ಗದಿಂದ ನಾನು ಉದ್ಯಮ ಮಾಡಿ ನಿಮ್ಮನ್ನೆಲ್ಲ ಎರಡೊತ್ತು ಊಟಕ್ಕೆ ಹಾಕುವಷ್ಟು ಸಾಮರ್ಥ್ಯ ಕೂಡ ನನ್ನಿಂದ ಆಗ್ತಾ ಇಲ್ಲ. ಅದಕ್ಕೆ ನೀವೆಲ್ಲರೂ ಸಹಕರಿಸಬೇಕಂತ ಹೇಳಿ ವಿನಂತಿ ಮಾಡ್ಕೊಂಡು, ನಿಮ್ಮದು ಪಾಪಕರ್ಮದ ಉದಯ ಇದೆ ಅಂಥೇಳಿ ಹೇಳುವುದಿಲ್ಲ. ಧರ್ಮಾತ್ಮನ ವಚನ, ಆಚಾರ, ಪ್ರವೃತ್ತಿ, ಅವನಲ್ಲೇ ಇರುವಂಥ ಯಾವ ಒಂದು ಜೀವದ ಕುರಿತಾಗಿ ದಯೆಯ ಭಾವ ಇದೆ, ಅದನ್ನು ತಿಳ್ಕೊಳ್ಳೋದ ಮಿಥ್ಯಾ ದೃಷ್ಟಿಗೆ ಯಾವ ಕಾಲದಲ್ಲೂ ಕಠಿಣ ಇದೆ, ಭಾಳ ಕಠಿಣ ಇದೆ. ವಸ್ತು ಸ್ವರೂಪದ ಅನುರೂಪವಾಗಿಯಂತೂ ಅವ್ರದ್ದು ಆ ಪ್ರಕಾರದ್ದು ಇದೆ ಪಾಪದ ಉದಯ, ಸಂಯೋಗಿ ಜೀವರುಗಳದ್ದು. ಆದರೂ ಕೂಡ ಇವು ತನ್ನ ಜವಾಬ್ದಾರಿಯನ್ನು, ತನ್ನ ಹೊಣೆಗಾರಿಕೆಯನ್ನು ಲಕ್ಷ್ಯದೊಳಗೆ ತಂದುಕೊಂಡ ತನ್ನ ಮಾರ್ಗವನ್ನು ತಾನು ಬಿಟ್ಟುಕೊಡುವ ಸಾಧ್ಯತೆ ಇಲ್ಲ ಅನ್ನುವ ನಿರ್ಣಯವನ್ನು ಅವರಿಗೆ ವಿನಯಪೂರ್ವಕ ಹೇಳ್ತಾ ಇದ್ದಾನೆ, ತಿಳಿಸಿಕೊಡ್ತಾ ಇದ್ದಾನೆ. ಇಲ್ಲಿ ಹೇಳುವ ಮಾತು ಇಷ್ಟೇ ಇದೆ, ಸನ್ಮಾರ್ಗದೊಳಗೆ, ಸತ್ಯ ಮಾರ್ಗದೊಳಗೆ, ಜ್ಞಾನಿ ಗುರುಗಳ ಹೇಳಿರುವಂಥ ನಿಜವಾದ ಸುಖದ ಮಾರ್ಗದೊಳಗೆ ನನಗೆ ಹೋಗಲೇಬೇಕಾಗೋದು, ನನಗೆ ಆ ಮಾರ್ಗವನ್ನೇ ಆಯ್ದುಕೊಳ್ಳಬೇಕಾಗೋದು. ಹೌದು, ಹಾಗಾದರೆ ಹೀಗಿದ್ದ ಮೇಲೆ ಇದಕ್ಕೆ ವಿಳಂಬ ಯಾಕೆ ಅಂಥೇಳಿ ಯಾವ ನಿರ್ಣಯ ಮಾಡಿ ಜೀವ ಅಸತ್ಯದ ಮಾರ್ಗವನ್ನು ಬಿಟ್ಟುಕೊಡುವಂಥ ದೃಢ ನಿರ್ಣಯ ಮಾಡ್ತಾನೋ, ವ್ರತ ತಗೊಂಡಲ್ರಿ, ದೃಢ ನಿರ್ಣಯ ಮಾಡ್ತಾನೋ, ಆಗ ಅವನಿಗೆ ಕಷ್ಟ ಪರಂಪರೆಗಳ, ಪರೀಕ್ಷಾ ಪರಂಪರೆಗಳ ಎದುರಾಗುವ ಪರೀಕ್ಷೆ ಸತ್ಯದ್ದಾಗ್ತಿದೆ. ಶೀತೆಯ ಶೀಲದ ಪರೀಕ್ಷೆ ಆಯ್ತಲ್ಲ, ಅಗ್ನಿ ಪರೀಕ್ಷೆ ಶೀಲದ್ದಾಯ್ತು, ಅರ್ಥಾತ್ ಸತ್ಯದ್ದಾಯ್ತು. ಅಸತ್ಯದ ಪರೀಕ್ಷೆನೂ ಆಗುವುದಿಲ್ಲ, ಅಸತ್ಯಕ್ಕೆ ಯಾವ ವಿರೋಧನೂ ಆಗುವುದಿಲ್ಲ. ಅದಕ್ಕೆ ಆ ವಿರೋಧಕ್ಕೆ ಹೆದರಿ ಯಾವ ಗಾಂಧೀಜಿ ಆತ್ಮಕಥೆ ಮಾತು ಹೇಳಿದ್ನಲ್ಲ, ಏನು ಸತ್ಯಕ್ಕಾಗಿ ಸಾಯುವ ಪ್ರಸಂಗ ಬಂದಾಗ ಬದುಕಬೇಕೆನ್ನುವವನು ನರಕಕ್ಕಿಳಿಯುತ್ತಾನೆ. ಬದುಕಬೇಕೆನ್ನುವವನು ಅರ್ಥಾತ್ ಸತ್ಯ ಮಾರ್ಗವನ್ನು ಬಿಟ್ಟುಕೊಡುವ ವಿಚಾರ ಯಾವ ಮಾಡ್ತಾನಲ್ಲ, ಆ ವಿಚಾರದಿಂದ ನರಕಕ್ಕೆ ಇಳಿತಾನೆ. ಸತ್ಯಕ್ಕಾಗಿ ಸಾಯುವ ಪ್ರಸಂಗ ಬಂದಾಗ ಬದುಕಬೇಕೆನ್ನುವವನು ನರಕಕ್ಕಿಳಿಯುತ್ತಾನೆ. ಹಾಗಾದರೆ ಪರೀಕ್ಷೆ, ಪರೀಕ್ಷಾ ಉದಯ ಎಲ್ಲ ಒಂದೇ ಇದೆ. ಇವುಗಳಿಗೆ ಹೆದರಿ ಅವು ಪುನಃ ಸಂಸಾರ ಮಾರ್ಗದೊಳಗನ ಹೋಗುವ ವಿಚಾರ ಎಂದೂ ಮಾಡೋ ಸಾಧ್ಯ ಇಲ್ಲ. ಬಹಳಷ್ಟು ಮಾತುಗಳ ನಮ್ಮ ಜೀವನದೊಳಗ
ಇವತ್ತಿಲ್ಲ ನಾಳೆ ಅಳವಡಿಸಿಕೊಳ್ಳುವಂಥವರ ಬಹಳಷ್ಟು ಮಾತು. ಬರೀ ಅನುಮೋದನದಿಂದ, ವಚನದಿಂದ ನಾವು ಅನ್ಯಾಯ ಮಾರ್ಗದ ಪೋಷಣೆ ಮಾಡ್ತಾ ಇದ್ದೇವ್ರಿ. ಅವಶ್ಯಕ ಇಲ್ಲ. ಏನ ಅನ್ಯಾಯ ಮಾರ್ಗದೊಳಗೆ ಹೋಗೋದು ನಮ್ಗೆ ಅವಶ್ಯಕ ಇಲ್ಲ, ಹೋಗೋ ಪ್ರಸಂಗನೂ ಬರುವುದಿಲ್ಲ. ಆದರೆ ವಚನದಿಂದ, ಅನುಮೋದನೆಯಿಂದ ಅನ್ಯಾಯ ಮಾರ್ಗವನ್ನು ಸ್ಥಿರ ಇಟ್ಕೊಳ್ತಾ ಇದ್ದೇವೆ ನಾವು. ಪಾಪದ ಮಾರ್ಗವನ್ನು, ಬಂಧದ ಮಾರ್ಗವನ್ನು, ಚತುರ್ಗತಿ ಸಂಸಾರವನ್ನು, ಸ್ಪಷ್ಟ ಹೇಳಿದ್ರೆ ಅನಂತ ಸಂಸಾರವನ್ನು ನಾವು ಸುರಕ್ಷಿತ ಇಟ್ಕೊಳ್ತಾ ಇದ್ದೀವಿ. ಹೇಗೆ ಅನ್ನೋದು ತಮ್ಮಲ್ಲೇ ತಾವು ವಿಚಾರ ಮಾಡೋದು. ವಚನದಿಂದ, ಲೋಕ ವ್ಯವಹಾರದಿಂದ ಬಹಳ್ರೆ ಒಂದ ಎರಡಲ್ಲ, ನಿರಂತರ ಏನು ಮಾಡ್ತಾ ಇದ್ದೇವೆ ನಾವು? ಒಂದೇ ಅನಂತ ಸಂಸಾರದ ಪೋಷಣೆ ಹಾಗೆ ಆಗ್ತಾ ಇದೆ. ಅರ್ಥಾತ್ ನಮ್ಮ ಅಭಿಪ್ರಾಯದೊಳಗೆ ಇದೆ ರೀ, ನಮ್ಮ ಜ್ಞಾನದೊಳಗ ಜಿನಶಾಸನ ಇದೆ, ಅಭಿಪ್ರಾಯದೊಳಗ ಮಿಥ್ಯಾತ್ವ ಇದೆ ರೀ. ಬಲ ಯಾರ್ದು? ಈ ಬಲಾಬಲದ ವಿಚಾರ ಮಾಡಿದರೆ ಯಾರ್ದ ಬಲ ಕಾರ್ಯ ಮಾಡೋದು ಹೇಳ್ರಿ? ಈ ಜ್ಞಾನ ಬರೀ ಗಾಳಿಯಿಂದ ಹಾರಿ ಹೋಗ್ತಿದೆ ರೀ. ಎಂಥ ಗಾಳಿ? ರೋಗ ಮತ್ತು ಮರಣದ ಗಾಳಿ ಬಹಳ ಚಂದ ಹಾರಿ ಹೋಗ್ತಿದೆ. ಇದು ಆಗಮ ಜ್ಞಾನ ಏನಿದೆ ಅಲ್ಲ, ಇದು ಬರೀ ಒಂದು ಸಣ್ಣ ಗಾಳಿ, ಬಿರುಗಾಳಿ ಅಲ್ಲ, ಸಣ್ಣ ಗಾಳಿ. ಯಾವುದ? ರೋಗ ಅಥವಾ ಮರಣ. ಇದರಿಂದ ಹಾರಿ ಹೋಗ್ತಿದೆ. ಬಲ ಮತ್ತೆ ಯಾರ್ದು ಉಳಿತಿದೆ? ಆ ಮಿಥ್ಯಾತ್ವದನ, ವಿಪರೀತ ಮಂದನೆತನ. ಪ್ರಭು ಮಾರ್ಗ ಪ್ರಾಪ್ತ ಆಗೋದು ಕಠಿಣ ಇದೆ, ಮತ್ತು ಮಾರ್ಗ ಪ್ರಾಪ್ತ ಆದ ನಂತರ ಕ್ಷಣ ಕ್ಷಣಕ್ಕೆ ಕಠಿಣತೆ ಇದೆ. ಮಿಥ್ಯಾತ್ವದೊಳಗೆ ಯಾವ ಕಠಿಣತೆ ಇದೆ? ಅದು ಯಾವನ ಲಕ್ಷ್ಯದೊಳಗೆ ಬಂದಿದೆಯೋ, ಯಾವನ ಲಕ್ಷ್ಯದೊಳಗೆ ಜನಶಾಸನದ ವಿಶ್ವಾಸದ ಮೇಲೆ, ಮಾರ್ಗದ ಅಪ್ರಾಪ್ತಿಯೊಳಗೆ ಯಾವ ಕಠಿಣತೆ ದುಃಖದ ಪರಂಪರೆ ಇದೆಯೋ, ಅದು ಯಾವನಿಗೆ ಲಕ್ಷ್ಯದೊಳಗೆ ಬಂದಿದೆಯೋ ಅವನಿಗೆ ಆ ಕಠಿಣಾಯಿಗಳೆಲ್ಲ ಏನದವೋ ಯಾವುದೇ ಪ್ರಕಾರದಿಂದ ಕಾರ್ಯ ಮಾಡುವುದಿಲ್ಲ. ಯಾವ ಮಾರ್ಗ ಪ್ರಾಪ್ತ ಮಾಡಿಕೊಳ್ಳುವುದರೊಳಗೆ ಯಾವ ಕಠಿಣಾಯಿ ಇದೆ ಅದ, ಮತ್ತು ಮಾರ್ಗ ಪ್ರಾಪ್ತ ಆದ ನಂತರ ಹೆಜ್ಜೆ ಹೆಜ್ಜೆಗೆ, ಕ್ಷಣ ಕ್ಷಣಕ್ಕೆ, ಸಮಯಕ್ಕೆ ಯಾವ ಕಠಿಣತೆ ಎದುರಾಗುತ್ತಿದೆಯೋ ಅದನ್ನು ಅವನು ಗಣಿಸೋದಿಲ್ಲ. ಯಾಕೆ ಅಂತಂದ್ರೆ ಈ ಮಾರ್ಗದ ಅಪ್ರಾಪ್ತಿಯೊಳಗೆ ಏನಿತ್ತಲ್ಲ ಅದರದ ಅವನಿಗೆ ಖಾತ್ರಿ ಆಗುತ್ತಿದೆ. ನಮಗೆ ಖಾತ್ರಿ ಇಲ್ಲ. ಅದಕ್ಕೆ ಆಗಮದಿಂದ ಖಾತ್ರಿ ಆದ್ರೆ ಖಾತ್ರಿ ಅಲ್ಲ, ಅದು ಖಾತ್ರಿ ಅಲ್ಲ, ಅದು ಬರೀ ಮೇಲೆ ರೀ. ವಿಜಯನ ಹೇಳ್ತಿರಲ್ಲ, ಈ ಕಿವಿಯಿಂದ ಕಿವಿ ಅದಕ್ಕೇನು ಸೋನಾರಾಣಿ ಏನು ಹೇಳ್ತಿದ್ರಲ್ಲ, ಅದು ನಿಮಗೆ ಗೊತ್ತಿಲ್ಲ. ವಾರ ಹೌದಲ್ಲ, ಅಷ್ಟೇ ಇದೆ ರೀ. ಈಗ ನಮ್ಗೇನು ಆಗಮದ ಬಹಳ ಜ್ಞಾನ ಇದೆ ಅಂತೀವಲ್ಲ, ಅದೆಲ್ಲ ಏನೂ ಮಾಡೋದಿಲ್ಲ. ಅದು ಅನಂತ ಸಂಸಾರದ ಬೀಜಪ್ರಾಯ, ಬೀಜ ಅಲ್ಲ ಬೇರ್ರಿ. ಬೀಜ ಇದ್ರೆ ಮೊಳಿಲಿಕ್ಕೆ ಒಳ್ಳೆಯದೇ ಬೇಕ್ರಿ. ಹೆಮ್ಮರ ಇದೆ, ಅದು ಬೇರೆ ಇದೆ, ಬಲವಾದ ಬೇರುಗಳ. ಅವುಗಳನ್ನು ಅಗಳಾಡಿಸೋದು ಸಾಧ್ಯ ಇಲ್ಲ. ಇದು ಯಾವುದ? ಆಗಮದ ಅಭ್ಯಾಸ ಕಠಿಣ ಇದೆ ಅಲ್ಲ. ಅದೇ ಆಗಮದ ಅಭ್ಯಾಸ ಇಲ್ಲದಂತೂ ಅದನ್ನು ಅಳೆಗಾಡಿಸೋದು ಬೇರೆ ಯಾರಿಂದನೂ ಸಾಧ್ಯ ಇಲ್ಲ. ಆದ್ರೆ ಆಗಮದ ಅಭ್ಯಾಸ ಬರೀ ಇದ್ರ ಆಗುವುದಿಲ್ಲ. ಆ ಜ್ಞಾನದೊಳಗೆ ಅಂತರ್ಮುಖತೆ, ಆ ಜ್ಞಾನದೊಳಗ ಸಂಸಾರ ಶರೀರ ಭೋಗ ಸಂಯೋಗಗಳಿಂದ ಅಸಾರತೆ, ಕ್ಷಣಿಕತೆ ಪರಿಪೂರ್ಣ ಹೇಗಿದೆಯೋ ಹಾಗೆ ಅವನಿಗೆ ವಿದಿತ ಆಗಲಿಕ್ಕೆ ಬೇಕು. ಅವಾಗ ಆಗಮ ಜ್ಞಾನ ಕೆಲಸ ಮಾಡೋದಿದೆ. ಅಲ್ಲಿ ನಾವು ಮಾಡ್ತಾ ಮಾಡ್ತಾ ರುಚಿಯಿಂದ ಅಲ್ಲಿ ವರ್ತಿಸ್ತಾ ಹೋಗು ಅದನ್ನೇ ಹೇಳ್ತಾ ಇದ್ದಾರೆ. ನಿರರ್ಗಲವಾಗಿ ಇಲ್ಲ, ಅಂತ ನಿರಂಕುಶವಾಗಿ ಇಲ್ಲ ಅಂದ್ರೆ ಇದರ ಮೇಲೆ ಅಂಕುಶ ಇದೆ ಹೀಗೆ ಅರ್ಥ ಅಲ್ಲ. ಭೋಗದ ಮೇಲೆ ಅಂಕುಶ ಇದೆ ಹೀಗೆ ಅರ್ಥ ಅಲ್ಲ.
ಆದ್ರೆ ಅವನ ಚಿತ್ತದ ಏಕಾಗ್ರತೆ, ಅವನ ರುಚಿಯೆಲ್ಲ ಸ್ವಭಾವದಿಂದ ಯಾವುದು ಒಸರಿಸಿ ಬರ್ತಾ ಇದೆಯಲ್ಲ ಆ ಸುಖವನ್ನ ಏನ ಗಳಗಳ ಕುಡಿಯುವುದು ಮಾತಿದ್ದಾರೆ. ಸಮ್ಯಕ್ ದೃಷ್ಟಿ ಗಳಗಳ ಕುಡಿದರೆ ಮಿಥ್ಯಾ ದೃಷ್ಟಿಯ ಬಾಯಾರಿಹುದು. ಆತ್ಮನ ಒಡಲಲಿ ಜ್ಞಾನಾಮೃತದ ಸಾಗರ ಬೀಸಲಿ ತುಂಬಿಹುದು. ಸಮ್ಯಕ್ ದೃಷ್ಟಿ ಗಳಗಳ ಕುಡಿದರೆ ಮಿಥ್ಯಾ ದೃಷ್ಟಿಯ ಬಾಯಾರಿಹುದು. ಆತ್ಮನ ಒಡಲಲಿ ಆ ಸಾಗರ ತುಂಬಿದೆ ಅಂತ ಹೇಳಿ ಯಾರು ಹೇಳ್ತಾರೆ? ಯಾವ ಗಳಗಳ ಕುಡಿತಾ ಇದ್ದ ಅವ ಹೇಳ್ತಾರೆ. ಅಂಕುಶ ಎಲ್ಲಿದೆ, ಅವನ ರುಚಿ, ಅವನ ಪ್ರವೃತ್ತಿ, ಅವನ ದೃಷ್ಟಿ, ಅವನದು ಎಲ್ಲಿ ಸಮರ್ಪಣೆ ಇದೆ, ಆ ಗಳಗಳ ಒಸರಿಸಿ ಬರ್ತಾ ಇದೆಯಲ್ಲ ಅದನ್ನು ಕುಡಿಯುವುದರ ಕಡೆಗೆ. ಈ ಸಂಸಾರದ್ದೇನಿದೆಯಲ್ಲ ಮಧುಬಿಂದು, ಸಂಸಾರ ವೃಕ್ಷದೊಳಗೆ ತೋರಿಸಿದ ಅದೇನ ಒಸರಿಸಿ ಬರ್ತಾ ಇಲ್ಲ, ನಿರಂತರ ಸೋರ್ತಾ ಇಲ್ಲ, ಯಾವಾಗೋ ಒಂದು ಹನಿ ಬಿದ್ದರೆ ಬೀಳ್ತಿದೆ. ನೋಡ್ರಿ, ಅವು ಎರಡನ್ನೂ ಹೋಲಿಕೆ ಮಾಡಿ ನೋಡ್ರಿ. ಮಿಥ್ಯಾ ದೃಷ್ಟಿ ಎಷ್ಟು ತನ್ಮಯ ಇದ್ರನು ಕೂಡ ಯಾವುದರೊಳಗ, ಭೋಗದೊಳಗ, ವಿಷಯ ಕಷಾಯದೊಳಗ, ಇಂದ್ರಿಯಗಳ ಪ್ರವೃತ್ತಿಯೊಳಗ, ಮನವಚನ ಕಾಯ ಮನಸ್ಸು ಒಂದು ಕ್ಷಣ ಸಮಾಧಾನ ಇಲ್ಲ. ಏನು ಮಾಡಲಿ ಕಾಯದ ವಿಶ್ರಾಂತಿಯ ಕಡೆಗೆ ಲಕ್ಷಣ ಇಲ್ಲ. ಹೇಗೆ ಸುಖಿ ಆಗಿಲ್ಲ, ಇನ್ನೂ ಸುಖಿ, ನಾಳೆನೂ ಸುಖಿ, ನಾಡಿದ್ದನು ಶಾಶ್ವತ. ಮನವಚನ ಕಾಯದ ಪ್ರವೃತ್ತಿ, ವಿಷಯ ಕಷಾಯ, ಇಂದ್ರಿಯಗಳ ಪ್ರವೃತ್ತಿ ಎಲ್ಲಿ ನಡೆದಿದೆ ಒಂದು ಸಮಯ ಕೂಡ ಅವನಿಗೆ ಮಿಥ್ಯಾ ದೃಷ್ಟಿಗೆ ಅದರಿಂದ ಲಕ್ಷ್ಯ ಹೊರಗೆ ಬರೋದನ್ನ ಸಾಧ್ಯ ಇಲ್ಲ. ಈ ಪ್ರಕಾರ ತನ್ಮಯ ಇದ್ರನು ಎಂದೋ ಒಂದು ಮಧು ಬಿಂದುವಿನ ಹಾಗೆ ಶಿಖರ ಸಿಗಬಹುದು, ಇಲ್ದಿದ್ರೆ ಇಲ್ಲ. ಏನ ಸಾಂಸಾರಿಕ ಸುಖ. ಆದರೆ ಇಲ್ಲಿ ಸಾಗರನ ತುಂಬಿದೆ ಅಂದಮೇಲೆ ಅವು ಗಳಗಳ ಅವ್ನು ಕುಡಿಲಿಕ್ಕೆ ಅಸಮರ್ಥ ಆಗ್ತಾನ್ರಿ. ಅಷ್ಟು ಬರ್ತಿದೆ. ಒಂದೊಂದು ತಾಯಂದಿರಿಗೆ ಹಾಲು ಇಷ್ಟಿರ್ತಿದೆ ಅಲ್ಲ, ಆ ಮಗು ಕುಡಿಲಿಕ್ಕೆ ಅಸಮರ್ಥ ಆಗ್ತಿದೆ. ಇದು ಅನುಭವದ ಮಾತಿದೆ. ಹಾಗೆಯೇ ಈ ಪರ್ಯಾಯದ ಸಾಮರ್ಥ್ಯ ಸಾಲುವುದಿಲ್ಲ. ಯಾವುದರ ಸಲುವಾಗಿ? ಆ ಆತ್ಮಾನಂದವನ್ನು ಕುಡಿಯುವ ಸಲುವಾಗಿ. ಯಾಕೆ ಅಂತಂದ್ರೆ ಈ ಕಡೆ ಸ್ವಲ್ಪ ಇದರಲ್ಲ ಅದರದ್ದು ಇನ್ನೂ. ಹಾಗಾದ್ರೆ ಅದರ ಸಾಮರ್ಥ್ಯವನ್ನು ಅಲ್ಲಿ ಒಂದು ಗೂಡಿಸುವುದರ ಕಡೆಗೆ ಅವನ ಅಂಕುಶ ಅರ್ಥಾತ್ ರುಚಿ, ಅವನ ಹಿಡಿತ, ಅವನದು ಎಲ್ಲ ಅಲ್ಲಿದೆ. ನಿರರ್ಗಲವಾಗಿ ಅವನು ಭೋಗಿಸುವುದಿಲ್ಲ. ಆಕಾಶವನ್ನು ನೋಡ್ತಾ ನೆಲವನ್ನು ಅಗಿಯುವ ಹಾಗೆ ನಡೆಯುವುದಿಲ್ಲ. ಅಷ್ಟಪಾಹುಡದೊಳಗೆ ಮಾತು ಬರ್ತಿದ್ದೀರಿ, ನೆಲವನ್ನು ಅಗಿತಾ ಏನದ ನೆಗೆತಾ ನಡೆಯುವುದಿಲ್ಲ ಅಂಥೇಳಿ ಮುನಿ ಜಿಗದ ನಡೆಯುವುದಿಲ್ಲ. ಅವನ ನಡಿಗೆ ಹೇಗಿದೆ? ಅರೆ, ಅವನ ಅಂತರಂಗದ ಭಾವ, ಅಂತರಂಗದ ಯಾವ ಶಾಂತ ಅತೀಂದ್ರಿಯ ಆನಂದದಿಂದ ಪರಿತೃಪ್ತ ಆಗಿರುವಂಥ ಪರ್ಯಾಯದ ಯಾವ ಪ್ರಸಾರ ಇದೆಯೋ ಅದರ ಪ್ರಭಾವ ದೇಹದ ನಡಿಗೆಯ ಮೇಲೆ ಇದೆ. ಆಹಾರ ತಿಂದರ ಯಾರನ್ನಾದರೂ ನೋಡಿದರ ಹೌರೆ ಅಂತೀವಲ್ಲ, ಹಾಗೆ ನೋಡುವುದಿಲ್ಲರಿ. ಅವ ಕಕ್ಕಾವಿಕ್ಕಿಯಾಗಿ ನೋಡುವುದಿಲ್ಲ. ಹಾಗೆ ನೋಡ್ತಾನೆ ಸಹಜ ದೃಷ್ಟಿ. ಆಹಾರ ಗ್ರಹಣ ಹೇಗೆ ಮಾಡ್ತಾನೆ? ಸಹಜ ನಡೀತಾನೆ. ಹಾಗೆ ನಮಸ್ಕಾರ ಹೇಗೆ ಮಾಡ್ತಾನೆ ಪ್ರಭುವಿನ ಸನ್ನಿಧಿಯೊಳಗ? ಅರೆ, ಪ್ರಮೋದ ಉಕ್ಕಿ ಬರ್ತಿದೆ, ಆದ್ರೆ ಉಕ್ಕಿ ಬಂದ್ರೂ ಕೂಡ ಅವನು ಕುಣಿಯುವುದಿಲ್ರಿ. ಮಹಾಮುನಿ ಕುಣಿತನ್ರಿ. ಅವನಿಗೆ ಎಷ್ಟು ಪ್ರಮೋದ ಉಕ್ಕಿ ಬರ್ತಿದೆ ಆ ಮಹಾಮುನಿಗೆ, ಅಷ್ಟು ಯಾರಿಗೆ ಬರ್ತಿದೆ ರೀ? ಆ ಉಕ್ಕಿ ಬಂದಂಥ ಪ್ರಮೋದದಿಂದ ಅವನ ನಿಜಾನಂದದೊಳಗ ಮುಳುಗಿ ಹೋಗ್ತಾನೆ.
ಇವು ಹೊರಗೆ ದರ್ಶಿಸ್ತಂದ್ರೆ ಆನಂದವನ್ನು. ಅರೆ ಮಾತು ಬಹಳ ಬೇರೆ ಇದೆ. ಆಂತರ್ಯದ ಮಾತು ಸೂಕ್ಷ್ಮ ಇದೆ. ಧರ್ಮದ ಮಾತು ಸುಖದ ಮಾರ್ಗ ಬಹಳ ಬೇರೆ ಇದೆ. ಏನೇನರೆ ಕಲ್ಪನೆಯ ಮೇರೆಗೆ, ಯಾರ್ದೋ ಹೇಳಿಕೆಯ ಮೇರೆಗೆ ಅರೆ ಆಗಮದ ಆಧಾರ ಕೊಡ್ತಾರೆ ಇರಲಿ. ಆದ್ರೆ ಆಗಮದ ಆಧಾರ ಕೊಟ್ಟ ನಂತರ ಕೂಡ ಆ ಕಥನವನ್ನು ತಿರುಮುರು ನಮಗೆ ಆಗಬೇಕು ಹಾಗೆ ಮಾಡಿ ಹೇಳ್ತಾರೆ. ಆಗ ನಾವಲ್ಲಿ ಆಕರ್ಷಿತ ಆಗ್ತೇವೆ. ಆದರೆ ಶಾಂತ ಗಂಭೀರ ಏಕಾಗ್ರ ಸೂಕ್ಷ್ಮ ಮಾತನ್ನು ತಿಳ್ಕೊಳ್ಳುವ ಸಲುವಾಗಿ ನಮ್ಮಲ್ಲಿ ಯಾವುದೇ ಪ್ರಕಾರದ ಉದ್ಯಮ ಆರಂಭ ಆಗಲಿಲ್ಲ ಅಂತಂದ್ರೆ ನಿಯಮದಿಂದ ನಮ್ಮ ಜೀವನ ನಿಗೋಧದ ಕಡೆಗೆ ಸಾಗ್ತಾ ಇದೆ. ಯಾವ ಸಂದೇಹನೂ ಇಲ್ಲ. ನೋಡಿ ಮೊದಲನೇ ಪದಖಂಡ. ತಥಾಪಿ ಜ್ಞಾನಿನಾಂ ನಿರರ್ಗಲಂ ಚರಿತುಂ ನ ಇಷ್ಯತೆ. ಒಂದು ವೇಳೆ ಕಾರ್ಮಣ ವರ್ಗನಗಳು, ಮನವಚನ ಕಾಯಗಳ ಯೋಗ, 5 ಇಂದ್ರಿಯಗಳು, ಮನಸ್ಸು, ಜೀವಗಳ ಘಾತ ಇತ್ಯಾದಿ ಬಾಹ್ಯ ಸಾಮಗ್ರಿಗಳು ಕರ್ಮಬಂಧದ ಕಾರಣವಿಲ್ಲ. ಇವು ಯಾವುವು ಕರ್ಮಬಂಧದ ಕಾರಣ ಅಂತೂ ಇಲ್ಲ. ಒಂದು ವೇಳೆ ಇಲ್ಲದಿದ್ರೂ ಕೂಡ, ಒಂದು ವೇಳೆ ಅಂದ್ರಲ್ಲ, ಒಂದು ವೇಳೆ ಇಲ್ಲದಿದ್ರೂ ಕೂಡ ಅವನು ನಿರರ್ಗಲವಾಗಿ ಅದರಲ್ಲೇ ವರ್ತಿಸುವುದು. ಅದರಲ್ಲೇ ನಿರರ್ಗಲವಾಗಿ ವರ್ತಿಸುವುದಿಲ್ಲ, ನಿರಂಕುಶವಾಗಿ ವರ್ತಿಸುವುದಿಲ್ಲ. ಅವಂತೂ ಬಂಧದ ಕಾರಣ ಇಲ್ಲನಲ್ಲ. ಸಮ್ಯಕ್ ದೃಷ್ಟಿ ಅದನ್ನು ತಿಳಿದಿದ್ದಾನೋ ಅಥವಾ ಇಲ್ಲ, ಅವು ಬಂಧದ ಕಾರಣ ಇಲ್ಲ ಅಂಥೇಳಿ ತಿಳಿದಿದ್ದಾನೆ. ಆದ್ರೂ ಅವು ಬಂಧದ ಕಾರಣಂತೂ ಇಲ್ಲನ. ಯಾರಿಗೆ? ಜ್ಞಾನಿಗನೂ ಇಲ್ಲ, ಅಜ್ಞಾನಿಗನೂ ಇಲ್ಲ, ಯಾರಿಗೂ ಇಲ್ಲ. ಅದನ್ನು ಅವನು ತಿಳಿದಿದ್ದಾನೆ. ಆದ್ರೂ ಅವ ಅದರಲ್ಲೇ ನಿರರ್ಗಲವಾಗಿ ವರ್ತಿಸ. ಬಹಳ ಅದ್ಭುತ ಮಾತಿದೆ ರೀ. 32 ತುತ್ತು ಊಟ ಮಾಡ್ತಿದ್ದ ಯಾವ ಭರತ ಚಕ್ರವರ್ತಿ ಕಥೆಯೊಳಗೆ ಕೇಳಿದೆವು ನಾವು. ಜಿನಶೇನಾಚಾರ್ಯರು ಹೇಳಿದರು. ಪಂಚಮಹಾವ್ರತದ ಅಂಗೀಕಾರ ಮಾಡಿರುವಂಥ ಜಿನಶೇನಾಚಾರ್ಯರು ಪೂರ್ವ ಪುರಾಣದೊಳಗ ವೃಷಭದೇವ, ಭರತ ಚಕ್ರವರ್ತಿ ಮತ್ತು ಪ್ರಥಮ ಕಾಮದೇವನ ಕಥೆಯನ್ನು ಬರೆದಾರೆ ಅವರ ಜಿನಶೇನಾಚಾರ್ಯರ. ಅವರು ಹೇಳಿದರಲ್ಲಿ ಏನು ಹೇಳಿದರು? ರತ್ನಾಕರವರ್ಣಿ ಅಂತ ನನ್ನ ಮನೆಯಿಂದ ಹೇಳಲಿಲ್ಲ. ಅರೆ ಪ್ರತಿಭಾವನದಿದ್ದರೂ ಕೂಡ ವಿಷಯ ಜಿನಶೇನಾಚಾರ್ಯರದಿದ್ದೀರಿ. ಹಾಗಾದ್ರೆ ಏನು ಹೇಳಿದ ಜಿನಶೇನಾಚಾರ್ಯ ಏನು ಹೇಳಿದರು? 1 ವರ್ಷದವರೆಗೆ ಆ ಅಡುಗೆಯವರ ಟೀಮ್ ಕಾರ್ಯ ಮಾಡಿದ್ದರದ ಫಲ 1 ದಿವಸದ ಭೋಜನ ಚಕ್ರವರ್ತಿಯಿಂದ. ಹಾಗಾದ್ರೆ ಆ ಭೋಜನದೊಳಗ ಅವನಿಗೆ ನಿರರ್ಗಲತೆ ಇತ್ತನ, ನಿರಂಕುಶತೆ ಇತ್ತನ? ಇಲ್ಲ. ಅದರಿಂದಂತೂ ಬಂಧ ಆಗೋದನ್ನ ಇಲ್ಲಲ್ಲ. ಆ ಭೋಜನದಿಂದನೂ ಬಂಧ ಕಾಮಿಷದು ಎಲ್ಲ ಉಂಟು. ರತ್ನಾಕರವರ್ಣಿ ಹೇಳಿದ ಆ ಜಿಹ್ವಾ ರುಚಿಯುಂಟು, ಏನೇನು ಬೇಕು ಕಾಮಿಷದು ಎಲ್ಲ ಉಂಟು. ಉಂಟಾದೊಡೆಯು ಇದ್ರೆ ಏನು? ರಾಜೀವಂ ಕಮಲ ಯಾವ ಪ್ರಕಾರ ಆಕಾಶದ ಕಡೆಗೆ ನೋಡ್ತಿದೆ, ಕೆಸರದ ಕಡೆಗೆ ನೋಡುವುದಿಲ್ಲ. ರಾಜೀವಂ ಆ ಕಮಲದ ಹಾಗೆಯೇ ಅವನು ಊರ್ಧ್ವಮುಖಿ ಇದ್ದ. ಅಂದ್ರನ ಆ ಮಾತ ಇದಕ್ಕೆ ಹೋಲಿಕೆದೇನಿಲ್ಲ. ನಿರರ್ಗಲವಾಗಿ ವರ್ತಿಸುತ್ತಿರಲಿಲ್ಲ. ಎಲ್ಲಿ? ಆ ಸಹಜ ಪ್ರಾಪ್ತ ಭೋಗದೊಳಗೆ. ಅದಕ್ಕೆ ರತ್ನಕರಂಡ ಶ್ರಾವಕಾಚಾರದ ಒಂದು ಮಾತ ಹಾಕಿತ್ತಲ್ಲ ಅಲ್ಲಿ, ಯಾವಾಗ ಶಿಬಿರ ಆಗಿತ್ತು, ಏನ ನ್ಯಾಯ ಮಾರ್ಗದಿಂದ ಸಂಪಾದನೆ ಮಾಡುವಂಥ ಧನ ಕೂಡ ಪಾಪ ರೂಪ. ಮತ್ತು ಧನದ ಉಪಯೋಗಂತೂ ಪಾಪನೇ ಇದೆ ರೀ, ಬೇರೆ ಯಾವುದಕ್ಕೂ ಇಲ್ಲ. ಆದ್ರೆ ಅನಿವಾರ್ಯ ಅಂಥೇಳಿ ಯಾರು ಮಾಡ್ತಾರೆ? ಬನಾರಸಿ ದಾಸ. ನಾಳೆ ನಾನೇ ಇಲ್ಲ ಅಂದಮೇಲೆ ಇವರಿಗೆಲ್ಲ ಭೋಜನದ ಇದರದ ವ್ಯವಸ್ಥೆ ನಾಳಿನ ಸಲುವಾಗಿ ಇವತ್ತು ನಾನು ಮಾಡಿದ್ರೆ ಅದರ ಫಲವನ್ನು ನಾನು ಇದ್ದರೆ
ನನ್ನ ಪುಣ್ಯ ಇದ್ದರೆ ಪ್ರಾಪ್ತ ಆಗ್ತಿದೆ, ಇದ್ದರ ಮಾಡೋದಿದೆ, ಪುಣ್ಯ ಇದ್ದರೆ ಪ್ರಾಪ್ತ ಆಗ್ತಿದೆ. ಲೋಕದ ಸಕಲ ಸಾಮಗ್ರಿಗಳ ಸಂಯೋಗ ಪುಣ್ಯಾಧೀನದವರಿಗೆ ಮತ್ತು ಜೀವದ ಶಾಂತಿ, ಸುಖ, ನಿರ್ಭರತೆ ಇದೆಲ್ಲ ಪರಿಣಾಮದ ಅಧೀನ. ಅದಕ್ಕೆ ಅವು ಎರಡರದ್ದು ಕಾರ್ಯ ಬೇರೆ ಇದೆ ನೋಡ್ರಿ ಗೌರಣ್ಣ. ಯಾವ ಎರಡರದ? ಪರಿಣಾಮದ ಮತ್ತು ಉದಯದ. ಸಮ್ಯಕ್ ದೃಷ್ಟಿಯನ್ನೇನು ಉದಯ ಬಿಡುವುದಿಲ್ಲರಿ. ಅದೇ ನಿಮ್ಗೆ ಸಮ್ಯಕ್ ದರ್ಶನ ಆಗಿತ್ತಲ್ಲ, ಇನ್ನೇನು ಇವನ ಹತ್ರ ನನ್ನ ಕಾರ್ಯ ನಡೆಯುವುದಿಲ್ಲ ಅನ್ನೋದಿಲ್ಲರಿ. ಅದ ಕರ್ಮಕ್ಕೆ ಏನ? ಕರ್ಮಕ್ಕೆ ದಯೆ ಎನ್ನುವುದು ಇಲ್ಲವೇ ಇಲ್ಲ. ಸದಾ ಸುಖದಾಷ್ಟಿ ಹೇಳ್ತಾರೆ. ಬಹಳ ಅದ್ಭುತ ಇದೆ ನೋಡ್ರಿ ಇಷ್ಟು ವಾಕ್ಯ. ಒಂದು ವೇಳೆ ಇದೆ ಅಲ್ಲ, ಅದು ಮುಖ್ಯ ಇದೆ. ಒಂದು ವೇಳೆ ಕಾರ್ಮಣ ವರ್ಗಣಗಳು, ಮನವಚನ ಕಾಯಗಳ ಯೋಗ, 5 ಇಂದ್ರಿಯಗಳು, ಮನಸ್ಸು, ಜೀವಗಳ ಘಾತ ಇತ್ಯಾದಿ ಬಾಹ್ಯ ಸಾಮಗ್ರಿಗಳು ಕರ್ಮಬಂಧದ ಕಾರಣವಿಲ್ಲ. ಒಂದು ವೇಳೆ ಇಲ್ಲ. ಹಾಗಾದ್ರೆ ಒಂದು ವೇಳೆ ಇದಾವು. ಒಂದು ವೇಳೆ ಇಲ್ಲ ಅರ್ಥಾತ್ ಅವಂತೂ ಇಲ್ಲನ, ನಿಜವಾಗಿ ಇಲ್ಲನ. ಆದ್ರೆ ಅವುಗಳಲ್ಲಿ ಯಾವ ನಿರರ್ಗಲವಾಗಿ ವರ್ತಿಸ್ತಾರಲ್ಲ ಅವನಿಗೆ ಅವೇ ಬಂಧದ ಕಾರಣ.